My name is Kushal. I'm 26 years old and I'm a civil engineer by profession, and I'm into real estate also. So coming to BGTS, it was always my dream to join here. Like I was thinking from 2-3 ವರ್ಷದಿಂದ ಯೋಚನೆ ಮಾಡ್ತಿದ್ದೆ ನಾನು ಇಲ್ಲಿ ಸೇರಬೇಕು ಅಂತ. ಬಟ್ ಫೈನಲಿ ಇವಾಗ ಟೈಮ್ ಆಗಿದೆ ನನಗೆ ಈ ಟ್ರಾನ್ಸ್ಫಾರ್ಮೇಷನ್ ಮುಗಿಯೋಕ್ಕೆ. ಸೊ ಭರತ್ ಸರ್ ಬಗ್ಗೆ ನನಗೆ ಮೇಜರಾಗೆ ನನ್ನ ಕಸಿನ್ ಮಣ್ಣತ್ತಿಂದನೇ ಗೊತ್ತಾಗಿದ್ದು. ಸೊ ಯೂಸ್ ಟು ಟೆಲ್ ಮಿ ಸೇರ್ಕೋ ಅಂತ ಯಾವಾಗಲೂ ಯೂಸ್ ಟು ಆ್ಯಕ್ಚುಲಿ ಟೆಲ್ ಮಿ ಯಾವಾಗಲೂ ಜಿಮ್ಗೆ ಸೇರ್ಕೋ ಅಂತ. ಸೊ ಇವಾಗ ಹೇಳ್ತಾರಲ್ಲ ಇಟ್ಸ್ ಬೆಟರ್ ದೆನ್ ನೆವರ್ ಲೇಟ್ ಅಂತ. ಸೊ I dedicated my 120 days on myself, on my body transformation. So ನಾನು January 5th ನಾನು ಸ್ಟಾರ್ಟ್ ಮಾಡಿದ್ದು ಈ ಟ್ರಾನ್ಸ್ಫಾರ್ಮೇಷನ್. ಐ ವಾಸ್ ಲೈಕ್ 74 kgs ನಾನು ಇವಾಗ ಸ್ಟಾರ್ಟ್ ಮಾಡಿದಾಗ. ಬಾಡಿ ಫ್ಯಾಟ್ ಪರ್ಸೆಂಟ್ ವಾಸ್ 26%. ಸೊ ದೀಸ್ 4 months ಹ್ಯಾವ್ ಚೇಂಜ್ ಮೈ ಲೈಫ್ ಕಂಪ್ಲೀಟ್ಲಿ. ಫಿಸಿಕಲಿ ಅಂತಲ್ಲ, ಮೆಂಟ್ಲಿ ನನ್ನ ಲೈಫ್ ಸ್ಟೈಲ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಸೊ 26% ಬಾಡಿ ಫ್ಯಾಟ್ ನಾನು Jan 5th ಸ್ಟಾರ್ಟ್ ಮಾಡಿದಾಗ ಇವಾಗ ಇಟ್ಸ್ ಕಮ್ ಟು 8.5%. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಭರತ್ ಸರ್ ಫಾರ್ ದಿಸ್ ಟ್ರಾನ್ಸ್ಫಾರ್ಮೇಷನ್. ನನಗೆ ಡೌಟ್ ಆಗಿಬಿಟ್ಟಿತ್ತು ಈ ಥರ ಟ್ರಾನ್ಸ್ಫಾರ್ಮೇಷನ್ ಆಗುತ್ತಾ ಇಲ್ವಾ ಅಂತ. ಆ್ಯಂಡ್ ಟೋಟಲ್ 13 kgs ಫ್ಯಾಟ್ ಲಾಸ್ ಆಗಿದೆ ನನಗೆ. ಈ 120 ಡೇಸಲ್ಲಿ ನನಗೆ 13 kgs ಫ್ಯಾಟ್ ಲಾಸ್ ಆಗಿದೆ. ನನಗೆ ಒಂದೊಂದು ಸರಿ ನೋಡಿದ್ರೆ ಖುಷಿ ಆಗುತ್ತೆ. 13 kgs ಫ್ಯಾಟ್ ಲಾಸ್ ಇನ್ 4 months, ಇಸ್ ಇಟ್ ಪಾಸಿಬಲ್? ಅದು ಕಮಿಂಗ್ ಟು ದ ಪಾಯಿಂಟ್ ನ್ಯಾಚುರಲಿ. ಸೊ ದಿಸ್ 4 months ಕಂಪ್ಲೀಟ್ ನ್ಯಾಚುರಲಿ ಈ ಟ್ರಾನ್ಸ್ಫಾರ್ಮೇಷನ್ಗೆ ಐ ಆಮ್ ತುಂಬ ಥ್ಯಾಂಕ್ಫುಲ್ ಟು ಭರತ್ ಸರ್ ಆ್ಯಸ್ ವೆಲ್ ಆಸ್ ದಿಶಾ ಮೇಡಮ್ ಫಾರ್ ಸಪೋರ್ಟಿಂಗ್ ಮೀ, ಮೋಟಿವೇಟಿಂಗ್ ಮೀ ಆ್ಯಂಡ್ ಪುಷಿಂಗ್ ಮೀ ಫಾರ್ವರ್ಡ್. ನಾನು ಫಸ್ಟ್ ವೀಕಲ್ಲೆಲ್ಲ ಅಂದ್ಕೊಂಡ್ಬಿಡ್ತಿದ್ದೆ ಬಿಟ್ಬಿಡೋಣ ಜಿಮ್ಮು, ಏನಕ್ಕೆ ಬೇಡ ಆಗ್ತಿಲ್ಲ, ಯು ಕ್ಯಾನ್ ಅಂತ ನನಗೆ ಡೈಲಿ ಎಲ್ಲ ಅಪ್ಡೇಟ್ ತೊಗೊಂಡು ನನ್ನ ಮೀಲ್ಸು, ನನ್ನ ಸ್ಟೆಪ್ಸು, ನನ್ನ ಸ್ಲೀಪ್ ಸೈಕಲ್ಲು, ನನ್ನ ಸ್ಕ್ರೀನ್ ಟೈಮ್, ಇಟ್ ವಾಸ್ ಲೈಕ್ ಅ ಸ್ಕೂಲ್ ಬೇಸಿಕಲಿ. ಗೋಯಿಂಗ್ ಬ್ಯಾಕ್ ಟು ಸ್ಕೂಲ್ ಥರನೇ ಇತ್ತು ನನಗೆ. ಸೊ ಈ ಸ್ಕೂಲ್ಗೆ ಹೋಗಿ ವಾಪಸ್ ಎಲ್ಲ ಚೆಕ್ ಮಾಡೋ ಥರ ಹೋಮ್ ವರ್ಕ್ ಥರ ಇತ್ತು. ಐ ಆಮ್ ಹ್ಯಾಪಿ ಫಾರ್ ದಿಸ್ ಜರ್ನಿ. ನಾನು ಭರತ್ ಸರ್ ಬಗ್ಗೆ 2 yearsಯಿಂದ ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಪ್ರೊಫೈಲ್ ನೋಡ್ತಿದ್ದೆ, ಅವ್ರು ಹಾಕೋ ಸ್ಟೋರೀಸು, ಫೋಟೋಸ್ ಎಲ್ಲ ನೋಡ್ತಿದ್ದೆ. ಜನ ನಂಗೆ ಆಚೆ ಹೇಳ್ತಿದ್ರು ಇಟ್ ಇಸ್ ನಾಟ್ ನ್ಯಾಚುರಲ್, ಇಟ್ ಇಸ್ ಎನ್ಹ್ಯಾನ್ಸ್ಡ್ ಸ್ಟೆರಾಯ್ಡ್ಸು, ಫ್ಯಾಟ್ ಬರ್ನರ್ಸು, ಅದು ಇದು ಅಂದ್ಕೊಂಡು ತುಂಬ ಮಾತಾಡ್ತಿದ್ರು. ನನಗೂ ಒಂದು ನಿಮಿಷ ಅನಿಸ್ತು ಏನೋ ಇರ್ಬೋದು, ಈ ಥರ ನಿನ್ನ ವಾವ್ ಮಾಡೋಕ್ಕೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಅನಿಸ್ತಿತ್ತು. ಬಟ್ ಐ ಆಮ್ ಟೆಲಿಂಗ್ ಯು ನೋ, ಯು ಕ್ಯಾನ್ ಟ್ರಸ್ಟ್ ಮೀ, ಇಟ್ಸ್ ಕಂಪ್ಲೀಟ್ಲಿ ನ್ಯಾಚುರಲ್. Just your sweat, dedication and the motivation by BGTS. ಆಮೇಲೆ ಆಚೆನೂ ಮಾತಾಡ್ತಿದ್ರು ಜನ, ವೇ ಪ್ರೋಟೀನ್ ತೊಗೊಂಡ್ರೆ ಡೇಂಜರಸ್ಸು, ಕ್ರಿಯೇಟಿನ್ ತೊಗೊಂಡ್ರೆ ಹೇರ್ ಫಾಲ್ ಆಗುತ್ತೆ, BCAA, ಫಿಶ್ ಆಯಿಲ್, ಮಲ್ಟಿವಿಟಮಿನ್. ಯು ಕ್ಯಾನ್ ಆಸ್ಕ್ ಎನಿಬಡಿ ಇನ್ ದ ಡಾಕ್ಟರ್ ಪ್ರೊಫೆಷನ್. ದಿಸ್ ಇಸ್ ಕಂಪ್ಲೀಟ್ಲಿ ಹೆಲ್ತಿ ಆ್ಯಂಡ್ ನ್ಯಾಚುರಲ್. ಜಸ್ಟ್ ನಿಮ್ಮ ಒಂದು ಕಡೆ ಕೂತ್ಕೊಂಡಿರ, ಯು ವರ್ಕ್ ಯುವರ್ ಆ್ಯಸ್ ಔಟ್ ಫಾರ್ ದಿಸ್, ಯು ವಿಲ್ ಫೀಲ್ 100% ನ್ಯಾಚುರಲ್. ಇವಾಗ ಕ್ರಿಯೇಟಿನ್ ತೊಗೊಂಡ್ರೆ ಹೇರ್ ಫಾಲ್ ಆಗುತ್ತೆ ಅಂತಾರೆ. ದೀಸ್ ಆರ್ ಜಸ್ಟ್ ರೂಮರ್ಸ್. ಸರ್ ಇಸ್ ಟ್ರೆಂಡ್ ಸೋ ಮೆನಿ ಡಾಕ್ಟರ್ಸ್ ಆಲ್ಸೋ. ನನ್ನ ಬ್ಯಾಚಲ್ಲೂ ತುಂಬ ಜನ ಡಾಕ್ಟರ್ಸ್ ಬರ್ತಿದ್ರು. ಐ ವಾಚ್ ಸೋ ಮೆನಿ ಪೀಪಲ್. ಏನು ಈ ಥರ ಯಾಕೆ ಈ ಥರ ರೂಮರ್ಸ್ ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಯು ಹ್ಯಾವ್ ಟು ಟ್ರೈ ಭರತ್ ಸರ್ಸ್ ಟ್ರಾನ್ಸ್ಫಾರ್ಮೇಷನ್ ಅಟ್ಲೀಸ್ಟ್ ಒನ್ಸ್. ನನಗೆ ಫ್ಯೂಚರಲ್ಲೂ ಏನಾದರೂ ಊಟ ಮಾಡಬೇಕು ಅಂದರೂ ನಾನು ಯೋಚನೆ ಮಾಡ್ತೀನಿ, ಇಸ್ ಇಟ್ ಹೆಲ್ತಿ, ಇಸ್ ಇಟ್ ನಾಟ್ ಹೆಲ್ತಿ, ಶುಡ್ ಐ ಈಟ್ ಇಟ್, ಇಸ್ ಇಟ್ ವರ್ತ್ ಈಟಿಂಗ್ ಇಟ್. ಸೊ ನನಗೆ ತಲೆಗೆ ಬಂದುಬಿಡುತ್ತೆ ನನಗೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು. ಆಲ್ ಥ್ಯಾಂಕ್ಸ್ ಟು ಭರತ್ ಸರ್. ಆಮೇಲೆ ನನ್ನ ಜಿಮ್ ಮೇಟ್ಸು, ದ ಜಿಮ್ ಆ್ಯಂಬಿಯನ್ಸ್, ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್. Whatever you see today, the progress I've made is just a combination of his belief,
his motivation, my efforts, and the gym's culture here. The gym culture has got me here, and ನನ್ನ 50% ನನ್ನ efforts ಇದ್ರೆ another 50% is Bharat's motivation, his dedication, and as well as Disha ma'am's push for me to come forward. And I think this is just the beginning. Thank you.